ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಯೋಗದಲ್ಲಿ ನಮ್ಮ ಕ್ಷೇತ್ರದ ದೊಮ್ಮಲೂರು 2ನೇ ಹಂತ ಸರ್ಕಾರಿ ಕಾಲೇಜ್ ಕಟ್ಟಡ ನಿರ್ಮಾಣ ಹಾಗೂ 1ನೇ ಹಂತ ದೊಮ್ಮಲೂರು ಡಿಗ್ರಿ ಕಾಲೇಜ್ ಹೆಚ್ಚುವರಿ ಕೊಠಡಿ ನಿರ್ಮಾಣ ಹಾಗೂ ಫುಟ್ಬಾಲ್ ಸ್ಟೇಡಿಯಂ ಹಾಗೂ ಜೋಗುಳಪಾಳ್ಯ ಸ್ಟೇಡಿಯಂ ನಿರ್ಮಾಣ ಹಾಗೂ ವಾರ್ಡ್ ನಂಬರ್ 31 ಆಫೀಸ್ ರೋಡ್ ರಸ್ತೆ ಚರಂಡಿಗಳ ಕಾಂಕ್ರೀಟ್ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಹಾಗೂ ಬಿಡಿಎ ಆಯುಕ್ತರಾದ ಮೇಜರ್ ಪಿ ಮಣಿವಣ್ಣನ್ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆನೆ ಎನ್ಎ ಹ್ಯಾರಿಸ್ ಅವರು ಅನೇಕ ಭಾಗಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಇವತ್ತು ನೀವು ಸಹ ಏನು ಹೇಳ್ತೀರಾ ಸರ್? ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಶಾಸಕರು, ಇವತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಎನ್ಎ ಹ್ಯಾರಿಸ್ ಅವರು ಇವತ್ತು ಎಲ್ಲ ಕಡೆಯೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆ ಗುದ್ದಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಇಡೀ ಸ್ಲಮ್ ಅಂತ ಅನ್ಸ್ಕೊಂಡಿದ್ದಂಥ ಕ್ಷೇತ್ರ. ಇವರು ಬರೋಕ್ಕೆ ಮುಂಚೆ ಈಗ ಇಡೀ ಕ್ಷೇತ್ರವನ್ನು ಬದಲಾವಣೆ ಆಗಿ ಲೇಔಟ್ ಆಗಿ ಪರಿವರ್ತನೆ ಆಗಿದೆ. 500 ರೂಪಾಯಿ 600 ರೂಪಾಯಿ ಇರುವಂಥ ಜಾಗ ಇವತ್ತಿಗೆ 25,000, 30,000, 40,000, 50,000 ಅಂತ ಒಂದು ಸ್ಕ್ವೇರ್ ಫೀಟ್ಗೆ ಹೋಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ನಮ್ಮ ಜನಪ್ರಿಯ ಶಾಸಕರು. ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಒಂದು ಕಡೆ ಮಾತ್ರ ಅವ್ರು ಇದು ಮಾಡ್ತಾ ಇಲ್ಲ, ಎಲ್ಲ ಕಡೆಯೂ. ಇವತ್ತು ನೋಡಿ, ಮಕ್ಕಳ ಬಗ್ಗೆನೂ ಕಾಳಜಿ ವಹಿಸ್ಕೊಂಡು ಮಕ್ಕಳು ಆರೋಗ್ಯವಾಗಿ ಇರಬೇಕಂದ್ರೆ ಆಟ ಆಡಬೇಕಂತ ಹೇಳಿ ಇವತ್ತು ನಂದನ್ ಗ್ರೌಂಡ್ ಅಂತ ಇಲ್ಲಿ ಬಂದು ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆಯೋ ಬಿಡಿ ಅಧಿಕಾರಿಗಳನ್ನ ಜೊತೆ ಕರ್ಕೊಂಡು ಬಂದು ತೋರಿಸಿ ಇದನ್ನು ಗುದ್ದಲಿ ಪೂಜೆ ಮಾಡಿದ್ದಾರೆ ಸರ್. ಇವತ್ತು ಬೆಳಗ್ಗೆ ಇವತ್ತು ಅಲ್ಲಿ ನೋಡಿ ಸ್ಕೂಲ್ ಮಕ್ಕಳಿಗೆ ಶಾಲಾ ಕಾಲೇಜು ಕಟ್ಟೋದು ಮಣಿನನ್ನವರು ಸಹ ಬಂದು ಆ ಗುದ್ದಲಿ ಪೂಜೆ ನೆರವೇರಿಸಿರೋದು. ಇದೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ರೂ ಎಲ್ಲೋ ವಿರೋಧ ಪಕ್ಷದವರು ಎಲ್ಲೋ ಇಲ್ಲಿ ಕಾಮಗಾರಿಗಳು ವಿಳಂಬ ಆಗ್ತಾ ಇದೆ, ಪ್ರತಿಭಟನೆ ಮಾಡೋ ಅಂಥದ್ದು ಏನಿದೆ ಸರ್? ಇದೇ ಇವತ್ತು ಶಾಂತಿನಗರ ಕ್ಷೇತ್ರದಲ್ಲಿ ದೊಮ್ಲೂರಲ್ಲಿ ಎತ್ಕೊಳ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ವಾರ್ಡಲ್ಲಿ ಎತ್ಕೊಳ್ಬೇಕಾದ್ರೆ ಆಸ್ಟಿನ್ ಟೌನ್ ಗರ್ಲ್ಸ್ ಹೈಸ್ಕೂಲ್ನ ಹಳೇ ಕಾಲದ ಹೆಂಗಿತ್ತು ಈಗ ಬಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಆಸ್ಟಿನ್ ಟೌನ್ ಅಂಬೇಡ್ಕರ್ ಸ್ಟ್ಯಾಚು ಹಳೆಯದ ಇದ್ದನ್ನು ಹೊಸದಾಗಿ ಪರಿವರ್ತನೆ ಮಾಡಿ ಅಲ್ಲಿ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಅದು ಪಕ್ಕದಲ್ಲೇ ದೊಡ್ಡ ಮಟ್ಟದಲ್ಲಿ ಕಟ್ಟಡಗಳನ್ನ ಕಟ್ಟಿಸ್ತಾ ಇದ್ದಾರೆ. ಇಡೀ ಸರ್ಕಾರಿ ಕೆಲಸಗಳು ಅಲ್ಲಿ ಹೋಗ್ಬಿಟ್ಟು ನಾವು ತಹಸೀಲ್ದಾರ್ನ ನೋಡ್ಬೇಕು, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕಂದ್ರೆ ಸರ್ಕಾರಿ ಕೆಲಸ ಅಲ್ಲಿ ಎಲ್ಲಾನು ಒಂದೇ ಕಡೆ ಬರಬೇಕಂತ ಹೇಳಿ ನೆರವೇರಿಸ್ತಾ ಇದ್ದಾರೆ. ಸರ್, ವಿಳಂಬ ಅಂದರೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವರು ಚೌಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿಳಂಬ ಆಗಿದೆ ಅಂತ. ಈ ಚೌಟ್ರಿ ಬಂದು BJP ಸರ್ಕಾರ ಇರುವಾಗ ಅದು ಇದಾಗಿತ್ತು. ಅವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಂದು ಅದೇ ವಾರ್ಡ್ನಲ್ಲಿ ಇಲ್ಲಿ ಆಸ್ಟಿನ್ ಇರುವಂಥ ಅದೇ ವಾರ್ಡ್ನಲ್ಲಿ ಏನು ಇವತ್ತು ವಿರೋಧ ಪಕ್ಷ ಅವ್ರು ಕೌನ್ಸಿಲರ್ ಆಗಿದ್ರು. ಅವಾಗ ಯಾಕೆ ಮಾಡಿಲ್ಲ? ಅವ್ರು ಮಾಡುವಾಗ ಅವ್ರುಗಳು ಬಂದು ಈ ಕಮಿಷನ್ಗಳಿಗೋಸ್ಕರ ಈ ಕಾಂಟ್ರಾಕ್ಟರ್ಗಳನ್ನ ತೊಂದರೆ ಕೊಟ್ಕೊಂಡು ಅದೇ ಇದು ಮಾಡಿ ಈ ಕೆಲಸಗಳು ವಿಳಂಬ ಆಗಿದೆ ವಿನಃ ನಮ್ಮ ಶಾಸಕರಿಂದ ಇಲ್ಲ. ಈಗ ಯಾವ್ಯಾವ ಕೆಲಸಗಳು ವಿಳಂಬ ಆಗ್ತಾ ಇದೆಯೋ ಅದನ್ನೆಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕಂತ ಹೇಳಿ ಪಣ ತಟ್ಟಿ ಇವತ್ತು ಗಲ್ಲಿಗೂ ಓಡಾಡ್ತಾ ಬೆಳಗಿನ ಜಾವ ಎದ್ದು 4 ಗಂಟೆ 5 ಗಂಟೆಯಲ್ಲಿ ನಮ್ಮ ಶಾಸಕರು ವಿಸಿಟ್ ಮಾಡ್ತಾರೆ, ಕೆಲಸಗಳು ಆಗ್ತಾ ಇದೆಯಾ ಇಲ್ಲ ಅಂತ. ಈಗ ನೋಡಬೇಕಾಗಿದೆ ರಸ್ತೆಗಳು. ಅವ್ರಿಗೆ ಏನು ಅನಿಸ್ತದೆ, ಈಗ ರಸ್ತೆಗಳನ್ನ ಹಾಕೋದು ಒಂಥರ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ. ಹಿಂಗೆ ವೈಟ್ ಟಾಪಿಂಗ್ ಬರೋದು ಒಂಥರ ಹೊಟ್ಟೆ ಕಿಚ್ಚಾಗಿದೆ. ಕಾರಣ ಏನಂದರೆ ಆ ಕಾಲದಲ್ಲಿ ಹಳೆ ಕಲ್ಲು ಹೊಸ ಬಿಲ್ ಅಂತ ಹೇಳ್ತಾ ಇದ್ರಲ್ಲ, ಆ ಥರ ಮಾಡಬೇಕಂತ ಹೊಡ್ತಾ ಇದ್ರು. ಅದನ್ನೆಲ್ಲ ಆ ಥರ ಎಲ್ಲ ನಡೆಯೋದಿಲ್ಲ. ಒಂದು ಸತಿ ರೋಡ್ ಹಾಕಿದ್ರೆ 30 ವರ್ಷ 40 ವರ್ಷಕ್ಕೆ ಯಾರು ಮಾತಾಡ್ಕೂಡ್ದಂತ ಹೇಳಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ ವೈಟ್ ಟಾಪಿಂಗ್ ರೋಡ್ಗಳನ್ನ ಕಲ್ಪಿಸ್ತಾ ಇದ್ದಾರೆ. ಅದು ಅವ್ರಿಗೆ ಹೊಟ್ಟೆ ಕಿಚ್ಚೆ. ಅದು ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ಯಾರು ಬಂದು ನಮ್ಮ ಶಾಸಕರಿಗೆ ವಿರೋಧ ಪಕ್ಷ ಅನ್ನೋದಿಲ್ಲ, ವಿರೋಧ ಅನ್ನೋದು ಇಲ್ಲ. ಕೆಲವರು ಮಾತ್ರ ಹಿಂಗೆ ಅವರು ವಿರೋಧ ಪಕ್ಷ ಅಂತ ಹೇಳಿ ಆಪೋಸಿಟ್ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಇರುವಂಥವ್ರು ಮಾತ್ರ ವಿರೋಧವಾಗಿ ಇರ್ತಾರೆ ವಿನಃ ಇಡೀ ಕ್ಷೇತ್ರದಲ್ಲಿ ಇರುವಂಥ ಲಕ್ಷಾಂತರ ಜನಪ್ರಿಯ ಶಾಸಕರಾಗಿರುವಂಥ ಹ್ಯಾರಿಸ್ ಸಾಹೇಬ್ರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿ